ಗೈಸ್ ನಾ ರಿಯಾಗ ಮಾಲಿ ಕೊಡ್ಸವಿದ್ನಿ ಬಟ್ ತಲೆಯಾಗ ಕೂದ್ಲಿಲ್ರಿ ಅದಕ್ಕೆ ಥ್ಯಾಂಕ್ಸ್ ಗುಡ್ ಹಾಯ್ ಮಾಡ ಭಾಳ ಐತ್ರಿ ಇಲ್ಲಿಗೆ ಬಂದು ನೋಡ್ರಿ ಹೊರಗೆ ಪೂರ ಜಿಗದಿದ್ದು ನೋಡಿಲ್ರಿ ನಾ ಇನ್ನೋವರೆಗೂ 10 ನಿಮಿಷ ಮಕ್ಕೊಂಡಿದ್ದಕ್ಕೆ ಕಣ್ಣು ನೋಡ್ರಿ ಇದೇನೋ ದೇವ್ರೆ ಕೇಳ್ತಾರ ನೋಡ್ರಿ ಹೆಂಗೆ ಗೈಸ್ ಕಣ್ಣು ಮಾತ್ರ ಭಾಳ ಕೆಟ್ಟು ಹೋಗ್ತಾರ ರೀ ಜನ ಜಾತ್ರೆ ಹೆಂಗೆ ಹೊಂಟಾಡ್ರಿ ಅದಾಗ ಯಾರ ಕೈ ಕೊಟ್ಟ ಹೇಳ್ತಾವಳು ಯಾರು ಅನ್ನೋದು ನೆನಪಿಲ್ಲ ನಮಗೆ ಸಿಕ್ಕಿಲ್ಲತ್ತ ಈಗ ಅವ್ರನ್ನ ಡರ್ರ ಹೋಗ್ಸೋದ್ರಿ ಈಗ ಫೋನ್ ಎಷ್ಟು ಚಾರ್ಜ್ ಇತ್ತು ನಿಂದ ಸ್ವಿಚ್ ಆಫ್ ಆಗೈತಿ ಈಗ ಟೆಕ್ ಬರೋಕೆ ಅವ್ನು ಇಟ್ಟೆ ತೆಗೀದ ಇಲ್ಲೇ ನೀವು ಅಲ್ಲಿ ಬಿಟ್ಟು ಬಂದೇ ಬಂದ ಈಗ ವಾಟರ್ ತೊಗೊಂಡ್ರಿ ಆಗತ್ತೆ ನಂದು ಹೆಂಗೆ ಅನ್ಸುತ್ತೆ ನನ್ನದೆಯ ಬಾಂಧಳದಿಯೋ ನನ್ನದೆಯ ಬಾಂಧಳದಿ ಚಿತ್ತಾರ ಬರೆದವಳೆ ಸೊ ಗೈಸ್ ಸ್ವಾಗತ ಸುಸ್ವಾಗತ ನನ್ನ ಹೊಸ ಬ್ಲಾಗಿಗೆ ಇವತ್ತು ಟೈಟಲ್ ಎಲ್ಲ ನೋಡಿರ್ತೀರಿ ನೀವು ನಮ್ಮ ತಮ್ಮನೆಲ್ಲ ನಾವು ರಾಘವೇಂದ್ರ ಗುಡಿಗೆ ಬಂದವ್ರಿ ನಾನು ನಮ್ಮ ಮಕ್ಕಳ ನಮ್ಮ ಫ್ಯಾಮಿಲಿದು ಬಂದ್ವಿ ಇವಾಗ ಟೈಮ್ ಎಷ್ಟೈತಿ ನಾವು 4:04 ಆಗೈತಿ ರೀ 4 ಗಂಟೆಗೆ ಹೋಗ್ಬೇಕಾದ್ರೆ ಇತ್ತು ಒಂದು ಅರ್ಧ ತಾಸು ಲೇಟ್ ಆಗೈತಿ ಎಲ್ಲ ರೆಡಿ ಆಗತ್ತೆ ಇವಾಗ ಎಲ್ಲ ಪದಸಿರಿ ಪಂಚೆ ಸುತ್ಕೊಂಡು ಹೋಗಕ್ಕೆ ರೆಡಿ ಆಗ್ಯಾವು ನಮ್ಮ ರಿವ್ಯೂಗೆ ಆರಾಮಿಲ್ಲ ರೀ ಥ್ಯಾಂಕ್ಸ್ ಗುಡ್ ಹಾಯ್ ಮಾಡ ಜೈ ಶ್ರೀರಾಮ್ ಆರಾಮಾಗಿದ್ದೆ ಫೋನ್ ಆರಾಮಾಗಿರ್ತದೆ ಫುಲ್ ಬರೋ ಶೈಲಿ ತೊಗೊಂಬರು ಬಾರಿ ಬೇಕು ಬಾರೋ ಗೈಸ್ ಈಗ ಸಲ್ಲೆ ಒಂದು ತೊಗೋಬೇಕ್ರಿ ಕೇಸರಿ ಶಲ್ಲೆ ಇದಾವೆ ಬಟ್ ನಂಗೆ ರೆಡ್ ಕಲರ್ ಬೇಕಾಯ್ತಿ ರೆಡ್ ಕಲರ್ ತೊಗೊಂಡ ಈಗಪ್ಪ ಗಾಡಿಯಾಗ ಕಟ್ಟಿ ಮಾತಾನ ರೆಡ್ ಕಲರ್ ತೊಗೋಬೇಕು ಹಾಂ ಸಾಂತನ್ ಕಾಟನ್ ಹೋಗ್ಯಾನ ಮಾತು ಈಗ ಗೈಸ್ ಇದನ್ನು ಹಾಕೊಂಡು ಪಟ ನಡ್ಯಾಕೆ ಬರುವಲ್ತೀರಿ ಪಂಚೆ ಪಟ ನಡಿಬೇಕು ನಡ್ಯಾಕೆ ಆಗವಲ್ತಾಗೈತಿ ಈಗ ಇಳೀತು ನೋಡ್ರಿ ಶಲ್ಲೆ ಆ ಶಲ್ಲೆ ತೊಗೊಂಡ ಹೋಗೋಣಂತ ನಮ್ಮ ಮಮ್ಮಿಗಳೆಲ್ಲ ಹೋಗಿದ್ದಾರೆ ರೀ ಮುಂದೆ ಪಟ್ನ ನಂಬರ್ ಹಚ್ಬೇಕಾರಲ್ಲ ನಂಬರ್ ಭಾಳ ಅಂದ್ರೆ ಭಾಳ ಇದ್ರಿ ಇವತ್ತು ರೇಷ ನಾನು ಲಾಸ್ಟ್ ಟೈಮ್ ಬಂದಾಗ ಏನೂ ರೇಷ್ ಇದ್ದಿರ್ಕಿಲ್ಲ ಈಗ ಅಂದ್ರೆ ಭಾಳ ರೇಷ್ ಐತಿ ನೋಡ್ಲಂತ ಪಟ ಹಚ್ಚೋ ಒಂದು ತಾಸು ಒಳಗೆ ಆತಂದ್ರೆ ದರ್ಶನ ಚಲೋ ಆಕೈತಿ ಈಗ ಹೋಗೋಣಂತ ಶಲ್ಯ ತೊಗೊಂಡ ಹೋಗೋಣಂತ ಬರ್ರಿ ಸರ್ ಅದು ಈ ರೆಡ್ ಕಲರ್ ಶಲ್ಯ ಒಂದು ಕೊಡಲ ಕೊಳ್ಳೆ ಹಾಕೋ ಸಣ್ಣದು ಹಾಂ ಯಾವ ಥರದ ಆ ಕಲರ್ ಆ ಥರದ ರೆಡ್ಡು ಯಾವ ಥರದ ರೆಡ್ಡು ಈ ಥರದ್ದು ಈ ಕಲರ್ ಐತೆ ಇಲ್ಲಿ ಶಲ್ಲೆ ಐತ್ರಿ ನನಗೆ ಬೇಕಾಗಿದ್ದು ಐತಿ ಬಟ್ ಅದು ಪಂಜೆ ಸೈಜ್ ಐತ್ರಿ ಕೊಳ್ಳ ಹಾಕೋ ಸೈಜ್ ಇಲ್ಲ ಅದ ಪಂಜೆ ಸೈಜ್ ಚೆನ್ನಾಗಿ ಕಾಣ್ತೈತಿ ಬಟ್ ಅದು ಭಾಳ ಕಾಸ್ಟ್ಲಿ ಹೇಳತ್ತನ್ರಿ ಲಾಸ್ಟ್ ಟೈಮ್ ಬಂದಿಲ್ಲೇ ತೊಗೋಪಾನತ್ತಂದ್ರು ಈಗ ಈಚೆ ಕಡೆ ಒಮ್ಮೆ ಕೇಳಿ ನಾ ಬರ್ತೀನವ್ರಿ ನಾ ಈಚೆ ಕಡೆ ಒಮ್ಮೆ ಕೇಳಿ ಹೋಗ್ರಿ ನೀವು ಆರಾಮ್ಸೆ ಬರ್ತೀನಿ ಹೋಗೋಣಂತ ಪಂಜೆ ತೊಗೊಂಡ ಹೋಗೋದ್ರಿ ಈಗ ಎಲ್ಲಿತ್ತಪ್ಪ ದಾರಿ ಎಲ್ಲೇ ಸಿಗ್ಲಿಲ್ಲ ರೀ ಅಂದ್ರೆ ಗಡಿಬಿಡಿ ಭಾಳ ಐತಿ ನಂಬರ್ ಭಾಳ ಐತಿ ಇಲ್ಲಿಗೆ ಬಂದು ನೋಡ್ರಿ ಹೊರಗೆ ಎಲ್ಲಿ ಬಂದೈತಿ ಅದ್ರ ಸಂಬಂಧ ಎಲ್ಲಿ ಹೋದ್ರಪ್ಪ ಹೋದ್ರವ್ರ ಅಂದ್ಬಿಟ್ಟು ಅಲ್ಲಿದೆ ಒಂದು ತಾಸು ಬೇಕು ಗೈಸ್ ಸಲ್ಲೆ ತೊಗೊಂಡಿಲ್ರಿ ಹಾಂ ನಂಗೆ ಗೊತ್ತಿಲ್ಲ ಕಾಲ್ ಮಾಡೋದು ಇಲ್ಲಿ ನೋಡ್ರಿ ಎಲ್ಲ ಗೇಟ್ ಅಂದ್ರೆ ಆಲ್ಮೋಸ್ಟ್ ಖಾಲಿ ಐತಿ ರೀ 90% ಜನ ಫಾಸ್ಟ್ ಹೊಂಟೈತಿ ಬೇರೆ ಕಡೆ ಆದ್ರೆ ಹಿಂಗೆ ಜಿಗಿದು ಹೋಗ್ಬಿಡ್ತಾರೆ ರೀ ಇಲ್ಲಿ ಒಬ್ಬರು ಜಿಗದಿದ್ದು ನೋಡಿಲ್ಲ ರೀ ನಾ ಇನ್ನೋವರೆಗೂ ಅಟ್ ನೀ ಟೈಗ್ ಬರತ್ತಾರೆ ಎಲ್ಲ ಕಡೆ ಹಿಂಗೆ ಹೋಗ್ಬೇಕು ಆ್ಯಕ್ಚುಲಿ ಆದರೂ ಏನು ರೀ ನೋಡಿ ಯಾಕೋ ಸ್ಟಾಪ್ ಆಗೈತಿ
ಗೈಸ್ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡ ಹೊರಗೆ ಬಂದು ರೆಸ್ಟ್ ಮಾಡಿ ಇದೆಲ್ಲ ನೋಡ್ಕೊಂಡು ಹೊಂಟಿದ್ರ ಮೂರ್ತಿ ಆಗ ಇದೆಲ್ಲ ಗೈಸ್ ನೀತಿ ಕೆಟ್ಟ ಬರತ್ತಾರೆ ಮಕ್ಕೊಂದು ಬಿಟ್ಟು ಕಣ್ಣು ಹಾಕೋದು ಎಲ್ಲ ನೋಡ್ರಿ ಹಂಗೆ ಅಪ್ಪ ದೇವ್ರಿ ಗೈಸ್ ಜಾಗ ಒಬ್ರು ಬಂದಾರೆ ಇದ್ರ ಜೊತೆ ಒಬ್ರು ಯಾಕಡೆ ಭಾಳ ಜನ ಹಿಂಗೆ ಸೆಲ್ಫಿ ತಗೋತಾರೆ ಇದ್ರ ಜೊತೆ ಆ ದೇವ್ರ ಜೊತೆ ಇವರಂತವ್ರ ನಾವು ತಗೋ ಜೈ ಶ್ರೀರಾಮ್ ಗೈಸ್ 10 ನಿಮಿಷ ಮಕ್ಕೊಂಡಿದ್ದಕ್ಕೆ ಕಣ್ಣು ನೋಡ್ರಿ ಇಲ್ಲ ಗೈಸ್ ಗೈಸ್ ನಾವು ಮುಂದೆ ಹೊಂಡವ್ರಿ ಇವ್ರು ನಾವು ಅಮ್ಮಿಗಳು ಹಿಂದೆ ಉಳ್ಕೋತ ಉಳಿಯತ್ತಾರೆ ನಂಗೆ ಮುಂದೆ ಹೋಗ್ಯವ ಏನು ಎಟ್ಟೊತ್ತು ಏನು ಹೊಳೆ ಬಂದವ ನಾವು ಅಮ್ಮಿ ಏನು ಮಾಡತ್ತಾರ ಆ ಕೀರ್ತಿ ಕೊಟ್ಟಾರ ಕೀರ್ತಿಗೆ ಬ್ಯಾಡ ಅಲ್ಲ ಅಲ್ಲಿ ನೋಡಿ ಆ ಕೀರ್ತಿಗೆ ಬ್ಯಾಡ ಕೊಟ್ಟಾರ ನನ್ನ ಭಕ್ತಿ ಇದ್ದ ಎಷ್ಟು ತಗೋದ್ರಿ ಎಷ್ಟು ತಗೋಲಿ ಎಷ್ಟು ಗೈಸ್ ಅವ್ರು ತಗೊಂಬಂಡ ಬಿಡುವಾರ ಹಿಂಗೆ ಕೈ ಮೇಲೆ ಇಟ್ಟು ಹೊಂಡ್ಬಿಟ್ಟಾರ್ರಿ ಅವ್ರು ಬತ್ತಿ ಏನೋ ಬತ್ತಿ ಹಚ್ಬೇಕದ ನೋಡ್ರಿ ಬ್ಯಾಡ ಅಂದ್ರೆ ಕೈ ಮೇಲೆ ಇಟ್ಟು ಬಿಡತ್ತ ಅದನ್ನ ಹಿಡ್ಕೋಕಿರ್ತಿ ತಗೋರಿ ನೀನು ಹೋಗ ಓಂ ಶ್ರೀ ರಾಘವೇಂದ್ರಾಯ ನಮಃ ಭಾಳ ಕರಿಯಾಗಿ ಹೇಳ್ರಿ ಭಾಳ ಕಾಡದ ಓ ಶಮ್ಮ ಮಾಡ್ತು ಗೈಸ್ ನಾ ರಿಯಾಗ ಮಾಲಿ ಕೊಡ್ಸವಿದ್ನಿ ಬಟ್ ತಲೆಯಾಗ ಕೂದ್ಲಿಲ್ರಿ ಅದಕ್ಕೆ ಕೊಡ್ಸ ಇಲ್ಲ ಕಪ್ಪಿ ಏನು ಗೈಸ್ ಇವಾಗ ನದಿ ಕಡೆ ಬಂದವ್ರು ನದಿದಾಗ ನೀರೇ ಇಲ್ಲ ಗೈಸ್ ಇಲ್ಲಿ ಮಳಿನೇ ಆಗಿಲ್ಲ ನೀರಿಲ್ಲ ಎಲ್ಲಿ ಬರ್ತೈತ್ರಿ ನಮ್ಮ ಕಡೆ ಆಗಿರ ತುಂಬೈತ್ರಿ ಈಗ ಅಂದ್ರೆ ಮಳೆ ಆಗೈತಿಲ್ಲ ಮೀಗಾಕವ್ರಿ ಮೀಗಾಕ ಫಸ್ಟ್ ಟೈಮ್ ಬಂದ್ರಿ ಎಕ್ಸ್ಪೀರಿಯನ್ಸ್ ಹೆಂಗೆ ಅನ್ಸಾದೈತಿ ಹಾಂ ಐದು ತೊಗೊಂಡವ್ರಿ ಹಾಂ ತ್ರಾಸ ಆಗೋದಿಲ್ಲ ಗೈಸ್ ನಾವು 10 ಜನ ಲೆಕ್ಕ ಐತ್ರಿ ಎಲ್ಲ ಹೋಗಿ 12 ಜನ ಆಗಿದ್ರು ಅದಕ್ಕೆ ರೆಶ್ ಆಗೈತಿ ಮತ್ತೇನಿಲ್ಲ ಸ್ವಲ್ಪ ರೆಶ್ ಆಗಂತಲೇ ಅವ್ರಿಗೆ ತ್ರಾಸ ಆಗೈತ್ರಿ ಹಿಂದೆ ಕೂತ ನಮಗೆ ಮುಂದೆ ಕೂತಾಗ ತ್ರಾಸ ಆಗೈತಿ ಬಟ್ ಆಟ ಆಗತ್ತಿಲ್ಲ ಅಷ್ಟೇ ಗೈಸ್ ಇವಾಗ ನದಿ ಕಡೆ ಹೋಗಿ ಒಂದು ಸ್ವಲ್ಪ ಕೈ ಕಾಲು ತೊಳ್ಕೊಂಡು ಬರ್ಬೇಕಂತ ನದಿ ಕಡೆ ಬಂದವ್ರು ಇಲ್ಲೆಲ್ಲ ಟೈಲ್ಸ್ ಹಿಂಗೆ ಹಾಕ್ಯಾರ ನೋಡ್ರಿ ಇದು ನೀರು ನಂಗೆ ಅನ್ಸಿಮಟ್ಟಿಗೆ ಒಟ್ಟ ತುಂಬಂಗಿಲ್ಲ ಅನಿಸ್ತೈತ್ರಿ ಇದಿಷ್ಟು ಏನು ಈಗ ನಾವು ಬಂದಾಗಿಂದ ಒಮ್ಮೆ 2 ಸಲ ಬಂದು ಅಂದ್ಬಿಟ್ಟು ನಾ ಏನು ಬಟ್ಟ ತುಂಬಿರೋದೇ ಇಲ್ಲರಿ ನಾ ತುಂಬಿದಾಗ ವಿಡಿಯೋನೂ ನೋಡಿಲ್ಲ ಅವು ಗೈಸ್ ನಾವು ಎಲ್ಲೇ ಹೋದ್ರು ಒಟ್ಟು ಕಲ್ಪನಾಕಂದು ಒಂದು ಫೋಟೋ ತೆಗಿಯಬೇಕು ಅದು ಫಿಕ್ಸ್ ಇವ್ರ ಅವ್ವ ಮಗಳ ದೇವ್ರಿಗೆ ಬಂದಾರೋ ಏನು ಫೋಟೋ ಶೂಟಿಗೆ ಬಂದಾರೋ ಮೊಸಳೆ ಬಂದಿದ್ದು ನೋಡಿ ಅದು ಹಿಂದಿನ ಬ್ಯಾಕ್ ಸೈಡ್ ಫೋಟೋ ಹೋಗ್ತದೆ ಮೊಸಳೆ ಅಲ್ಲಿ ತೋರ್ಸ ನೋಡ್ರಿ ಹಿಂಗೆ ಹಿಂದೆ ನೋಡೋದು ಏನು ಫೋಟೋ ಶೂಟು ಯಪ್ಪ ಇವ್ರಿಬ್ರದು ಪರ್ಸನಲ್ ಫೋಟೋನ ಇಟ್ಕೋತಾಳ್ರಿ ನಮ್ಮ ಕಲ್ಪನಾಕಾಯಿನ ಹೆಂಗೊಂದ್ರಿ ಚಸ್ಮಾ ಎಷ್ಟೊಂದು ಹೇಳೋರಿ ಹೆಂಗೊಂದ ನಮ್ಗೊಂದು ರೂಪಾಯಿ ಗೈಸ್ ಫೋಟೋ ಶೂಟ್ ನಡೆಯೈತ್ರಿ ನದಿ ಫೋಟೋ ಶೂಟ್ ಬಾಯ್ಸ್ ಅಂತ ಅಣ್ಣ ಓಣ ಒಂದು ಫೋಟೋ ಇಡು ಸೊ ಗೈಸ್ ಇವಾಗ ಮುಗಿಸ್ಕೊಂಡು ಹೋಗ್ಬೇಕು ಅನ್ನುವಾಗ ಇದೇನೋ ದೇವ್ರ ಕೇಳ್ತಾರ ನೋಡ್ರಿ ನಮ್ಮ ಮನ್ಯಾಗ ನಮ್ಮ ಯಾಕೆ ಕುದುರೆ ಮೇಲೆ ಕೊಂಡಾಕ್ಯತ್ತೀರಿ ಕುದುರೆ ಮೇಲೆ ಕೂತಾವ ನೋಡಿ ಇಲ್ಲಿ ಹಿಡ್ಕೊ ಇನ್ನು ಹಿಡ್ಕೋರಿ ಇನ್ನು ಹಿಡ್ಕೊ ಇದನ್ನ ಹಗ್ಗ ಹಿಡ್ಕೊ ಹಗ್ಗ ಗೈಸ್ ಅಮ್ಮು ಮತ್ತೆ ರಿಯಾ ಕೂತಾರಿ ಕುದುರೆ ಮೇಲೆ ಇಬ್ರು
ಬೇರೆ ಬೇರೆ ಕುದುರೆ ಮೇಲೆ ಜಮ್ಮು ಸವಾರಿ ನಡೆಯೈತ್ರಿ ಇವತ್ತು. ಏನ್ ಗೊತ್ತಾರ ಹೆಂಗೈತ್ಯಾ? ಚಲೋ ಐತಿಯಾ? ಬಾ ಕ್ಷಮ ಮಾಡೋದಕ್ಕೆ ಕ್ಷಮ ಮಾಡಿ 100 ಮ್ಯಾಲ ಮತ್ 150 ಅಂದವ. ನಾ ಕೊಡ ಇಲ್ಬೇಡ ಬೇಡ ಬೇಡ ಸಂತ ಕೊಂಡು ನನ್ನ ಮೇಲೆ 20 ರೂಪಾಯಿ ನೋಡಪ್ಪ ಒಂದು ಚಾ. ಗೈಸ್ ಮಂಚಾಳಮ್ಮ ದೇವಸ್ಥಾನ ಇಲ್ಲೇ ಕೆಳಗೆ ಲೈನ್ ಹಚ್ಚೋಗೋ ಇಲ್ಲೇ ಕೆಳಗೆ ಇಲ್ಲಿ ಹೋಗ್ಬೇಕು. ಇಲ್ಲೇ ದರ್ಶನ ಆಯ್ತು ನಮ್ಗೆ. ಇಲ್ಲೊಂದು ಫೋಟೋ ತಕೊಂಡು ಬರಲಿಲ್ಲ ಅಲ್ಲಿ ಬಾ ಇಲ್ಲ ಗೈಸ್ ಕಣ್ಣು ಮಾತ್ರ ಭಾಳ ಕೆಟ್ಟು ಕುಕ್ಕತ್ತ ರೀ. ಫೋಟೋ ತಗೋಕಾಗತ್ತ ಅಷ್ಟು ಕೆಟ್ಟು ಕಣ್ಣು ಕುಕ್ಕತ್ತ ಬಿಸಿಲಿಗೆ. ಗೈಸ್ ಇಷ್ಟು ಜನ ಜಾತ್ರೆ ಐತ್ರಿ ಇವತ್ತು. ಮತ್ತು ಮೂತಿಂಗ್ ಮ್ಯಾಲೆ ಮಾಡೋಕ್ಕಾಗತ್ತೆ ರೀ ಫೋಟೋ ಸಂಬಂಧ. ಏನ್ರಿ ಹಿಂಗೆ ತೊಗೋಬೇಕಂದ್ರೆ ನಾ ತಮ್ಮನೇಲಿ ಫೋಟೋ ತೊಗೋಬೇಕತ್ತ ಅಂದ್ರೆ ನನಗೆ ಮೂತಿ ಮ್ಯಾಲೆ ಮಾಡೋಕ್ಕಾಗತ್ತೈತ್ರಿ. ಅಷ್ಟು ಬಿಸಿಲು ಐತಿ, ಅಷ್ಟು ಕಣ್ಣು ಕುಕ್ಕತ್ತ ಸೂರ್ಯ. ಅಪ್ಪ ಕಣ್ಣ ನೀರು ಬರತ್ತಾರ ಹಿಂಗೆ 1 ಸೆಕೆಂಡ್ ತೆಗಿಯೋಕ್ಕಾಗವಲ್ತು ಒಂದು ತಮ್ಮನೇಲಿ ಫೋಟೋ ಸಂಬಂಧ. ಹೋಗೋಣ ಬರೀ ಜನ ಇವತ್ತು ಅಂದ್ರೆ ಭಾಳ ಐತಿ. ಸೊ ಗೈಸ್ ಈಗ ಜಸ್ಟ್ ರೂಮಿಗೆ ಬಂದವ್ರಿ. ನೋಡ್ರಿ ಜನ ಜಾತ್ರೆ ಹೆಂಗೆ ಹೊಂಟಾಡೈತಿ, ಕ್ರೇಜಿ ಐತಿ ಇವತ್ತು ಮಾತ್ರ ಭಾಳ ರೇಷ್ ಐತ್ರಿ. ಈಗ ಲುಂಗಿ ಇದು ಪಂಚೆ ಬಣ್ಣ ತೆಗದ ಶರ್ಟ್ ಪ್ಯಾಂಟ್ ಹಾಕೊಂಡ ಸಿಕ್ತೇನೆ ತಗೋರಿ. ಸೊ ಗೈಸ್ ಇವಾಗ ಬನ್ಯಾನ್ ತೆಗದಿಲ್ರಿ, ಯಾಕಂದ್ರೆ ಕಾವಾಗೈತಿ. ಮತ್ತು ಶರ್ಟ್ ಹಾಕೊಂಡಿದ್ರೆ ಭಾಳ ಕಾವಾಗೈತಿ. ಈಗ ನಾಷ್ಟ ಕೊಂಡೈತಿ ಕೆಳಗಿಲ್ಲ. ಈಗ ನಾ ಶಾರ್ಟ್ಸ್ ಚಡ್ಡಿ ಒಂದು ಹಾಕೊಂಡೀನಿ, ಪಂಚೆ ಅಷ್ಟು ತಗೊಂಡ್ರಿ, ಚಡ್ಡಿ ಹಾಕೊಂಡ ಈಗ ಹೊಂಟೇನಿ. ಹೋಗೋಣ ಅಂತ ಬನ್ನಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿರಿ, ನಾಷ್ಟ ಮಾಡಿ ಶರ್ಟ್ ಪ್ಯಾಂಟ್ ಹಾಕೊಂಡು ಹೋಗೋಣಂತ. ಗೈಸ್ ನಾವು ಮೂವತ್ತು ಮಾತ್ರ ಬಾಳೆಕಾಟ್ ಹದಿಗೆಟ್ಟೈತ್ರಿ. ಇನ್ನು ಮನೆಗೆ ಹೋಗಿ ಎಲ್ಲ ಚೇಂಜ್ ಆಗ್ತೀನಿ. ನಾನು ಹೆಂಗೆ ಆಗ್ತೇನೆ ಅಂದ್ರೆ ಟಕಳ ಮಾಡಿಸ್ತೀನಿ ಮತ್ತು ಯಾಕಾದು ಏನು ತಿನ್ನೋದು ಬಿಡ್ತೇನೆ ರೀ. ಒಂದು ತಿಂಗಳು ಟಕಳ ಮಾಡಿಸಿ ಫುಲ್ಲ ಇದು ನೀನು ಜಿಂಪಂಗ್. ಸೊ ಗೈಸ್ ಈಗ ನಾಷ್ಟ ಮಾಡಿ ಎಲ್ಲ ರೂಮಿಗೆ ಬಂದವ್ರಿ. ನಮ್ಮ ಕಿರ್ತಕ್ಕ ಮೊಬೈಲ್ ಒಂದು ಕಳ್ದೈತ್ರಿ. ರಿಂಗ್ ಆಗತೈತಿ, ಬಟ್ ಒಂದು 2 ತಾಸು ಸಿಗೋತ್ತಾಗೈತಿ. ರಿಂಗ್ ಆದರೆ ಸೌಂಡು ಬರೋದಾಗೈತಿ. ಎಲ್ಲಿ ಐತಿ ಅನ್ನೋದು ಗೊತ್ತಾಗತೈತಿ. ಅಲ್ಲಿ ದೇವ್ರಿಗೆ ಹೋದಾಗ ಯಾರ ಕೈ ಕೊಟ್ಟ ಹೇಳ್ತಾವಳು, ಯಾರು ಅನ್ನೋದು ನೆನಪಿಲ್ಲಕಿ. ಹಾಂ ಭಾಳ ತುಡಿಯಾದಂತ ನಮ್ಮ ಕಿರ್ತಕ್ಕನ ಫೋನ್ ಯಾರಿಗೂ ಸಿಕ್ಕೈತಿ. ಕಾಲೇಜ್ ಬಿಸಿರೋರ ಇಲ್ಲಿ ಎಲ್ಲಿ ಹೋದಾರಂತ ಹೋಗಿ ತರಕ್ಕೆ ಹೋಗೋದು. ಎಲ್ಲಿ ಐತಿ ಫೋನ್ ಬರೀ ಆಯ್ತು. ಸೈಡ್ ಏನಾತ್ ಮಾವ, ಏನಾತ ಗೈಸ್? ಯಾರು ತಾಕೈದ್ರಿ ಅದ ಆ ಕಡೆ ಬೇರೆ ಬ್ಯಾಕಡೆ ಬೈ ಏನಂತಾರ ಅವ್ರ. ಹೋಗಿ ತೊಗೊಂಬರ್ರು ಅಂತ ಬನ್ನಿ. ನೋಡು ಕೊಡ್ಲಿಪ್ಪ, ಮತ್ತು ಸ್ವಿಚ್ ಆಫ್ ಮಾಡಿ ಬಿಡ್ಬಾರ, ಅದೇನು ಸಿಗಾಯಿಲ್ಲ ಫೋನ್. ಗೈಸ್ ಇಲ್ಲೇ ಇಲ್ಲ ಎಲ್ಲಾರ ಆಟ ಆಡ್ಸತ್ತ. ಹಾಂ ಗೈಸ್ ಅಲ್ಲಿದಾರ್ರಿ, ಅಲ್ಲಿ ತಾರ ನೋಡ್ರಿ. ಇಲ್ಲೇ ಅಲ್ಲಿ ಬರ್ರಿ ತಾರಲ್ಲ ಅವ್ರು ತಾಕೈತೆ ರೀ. ಹೆಂಗೆ ಹೋಗೈತಿ ಕೇಳ್ಕೊಂತ ಅವ್ರ ಕಡೆ. ಆಕಿ ನಮ್ಮವ್ರು ನೋಡಿ ಅವ್ರು ಕೇಳ್ಕೊಡ ರಾಮಮ್ಮ. ಎಲ್ಲಿತ್ರಿ ಅದ ಬಿಟ್ಟು ಬಂದಿರ ನೀವು? ಆಗಂತ ನಿಮ್ಮ ಕಡೆನೇ ಐತ್ರಿ ಅದ ಅವಾಗಿಂದ? ಥ್ಯಾಂಕ್ಸ್. ಮೆಡಿಕಲ್ಗೆ ಫೋನ್ ಮಾಡ್ತಾರೆ. ಹಾಂ ನಾವು ಆಗಂತ ಕ್ಲಾಸ್ ಮಾಡೋದಿತ್ತು. ಎಲ್ಲಿ ಅಲ್ಲೇ ನಮ್ಮ ಬ್ಯಾಗ್ ಆಗೈತೆ ಹೊರಗಡೆ ಹೋಗ್ಬಿಟ್ಟಿದ. ನೀವು ಕುಂತಿದ್ರಲ್ಲ ಅಲ್ಲೇ ಬಿಟ್ಬಿಟ್ಟು ಹೋಗಿದ್ದೀರಿ. ನಾನು ಇದ್ದಾರ್ದು ಫೋನು ಅಂತ ಎಲ್ಲರಿಗೂ ಕೇಳಿದೆ. ಫೋನ್ ಮಾಡ್ತಾರೆ ಬಿಡಿ ಬಿಟ್ಟು ನಾನು ಈ ರೂಮ್ ಬರಂತ ಚೆಕ್ ಮಾಡಿ. ಆಯ್ತು ಥ್ಯಾಂಕ್ಸ್. ಗೋಕಾಕ್
ಸಿಕ್ತು ಗಾಯ್ಸ್ ನೋಡ್ರಿ ಅಲ್ಲೇ ಬಿಟ್ಟು ಹೊಂಟ್ಬಿಟ್ಟಾರೆ ಏನು ಮಾಡೋದ್ರಿ ಅಲ್ಲೇ ದೇವ್ರ ಪ್ರದಕ್ಷಿಣೆ ಹಾಕುವಾಗ ಅಲ್ಲೇ ಕಟ್ಟಿ ಮೇಲೆ ಇಟ್ಟು ಬಂದ್ಬಿಟ್ಟಾರ್ತ ಇವ್ರು ನಮ್ಮ ಕಡೆನೂ ಕೂತಿರ ಅಲ್ಲೇ ನಾವು ಈ ಕಡೆ ಅದು ಬಂದವು ಇವ್ರು ಈ ಕಡೆ ತೊಗೊಂಡು ಬಂದ್ಬಿಟ್ಟಾರೆ ಅದನ್ನು ಅಂದ್ರೆ ಬಿಟ್ಟು ಹೋಗ್ಯತ್ತ ತೊಗೊಂಬಂದಾರ ಅವರು ನೋಡಿ ಬರೀ ಕೀರ್ತಿನ ಕಾಡಿಸ್ಬೇಕೀಗ ಫೋನ್ ಸ್ವಿಚ್ ಆಫ್ ಮಾಡಿದ ಮತ್ತೆ ಹೇಳಿ ಸ್ವಿಚ್ ಆಫ್ ಮಾಡ್ಬಮ್ಮ ಅದು ಗೈಸ್ ಅದ ಫೋನ್ ಸಿಕ್ಕೈತ್ರಿ ನಮಗೆ ಆದ್ರೂ ನಮಗೆ ಸಿಕ್ಕಿಲ್ಲತ್ತ ಈಗ ಅವ್ರನ್ನ ಡರ್ ಔಸದ್ರಿ ಈಗ ಡರ್ ಔಸು ಸಿಕ್ಕಿಲ್ಲ ಫೋನ್ ಸ್ವಿಚ್ ಆಫ್ ಮಾಡಿದ ಹಂಗೆ ಹಿಂಗೆ ಅಂತ ಹೇಳಿ ಈಗ ಕಾಲ್ ಮಾಡಿಲ್ಲ ಹೇಳೈತಿ ನೋಡು ಸಿಗ್ತೈತಿಲ್ಲ ಏನು ಮಾಡ್ದೆ ಹೆಂಗೆ ರಿಯಾಕ್ಷನ್ ನಮ್ಮ ಕೀರ್ತಿ ಅಳ್ತಾಳೋ ನಗ್ತಾಳೋ ನೋಡ್ಬೋದು ಚಾರ್ಜ್ ಅಲ್ಲೋ ಆಕಿನ ಕೇಳ್ಬೇಕು ಈಗ ಚಾರ್ಜ್ ಅಷ್ಟು ನೀ ಇದು ಮಾಡ್ತೀನಿ ಅಂತ ಹೇಳಿ ನಾವು ನಮ್ಮ ನಂಬರು ಸೇವ್ ಮಾಡ್ಕೊಂಡಿಲ್ಲ ಸ್ವಿಚ್ ಆಫ್ ಆಗಿತ್ತು ಒಂದು ಹೇ ಫೋನ್ ಎಷ್ಟು ಚಾರ್ಜ್ ಇತ್ತು ನಿಂದ ಸ್ವಿಚ್ ಆಫ್ ಆಗೈತಿ ಈಗ ಅಲ್ಲಿ ಹೋಗ್ಬಿಡ್ದ ಚಾರ್ಜ್ ಎಷ್ಟು ಇರ್ತದ ಅವ ಮಾಡಿರ್ಬೇಕು ಸ್ವಿಚ್ ಆಫ್ ಅವ ಮಾಡಿರ್ಬೇಕಂತ ನಾವು ಬಾರ ಒಂದು 30 ಕಾಲ್ ಮಾಡಿವಿ ಅಷ್ಟೇ ಎಲ್ಲರೂ ಕೂಡಿ ಹೇಳ್ಬೇಕಂತ ನಾವು ಇಲ್ಲಿ ಹೋಗ್ಬಾರ್ದ ಈಗ ಸ್ವಿಚ್ ಆಫ್ ಮಾಡಿ ನಾನು ಅವ ಕರ್ದಾನಂದ್ರೆ ಕುಡ್ತಾವತ್ತ ನಮ್ಗೆ ಇಲ್ಲದನ್ನ ಬೈರಿ ಅಂತ ಹೇಳಿ ಗೊತ್ತಿದ್ದಿರ್ಲ ಅವ ರೀ ನೀವು ಅಲ್ಲಿ ಇಟ್ರಿ ನಾ ತೊಗೊಂಬನ್ನಿ ಅಂತ ಹೇಳಿದ ಫೋಟೋ ಇಲ್ಲಿ ತಗೊಂಡಿಲ್ಲ ತಗೊಂಡಿದ್ನಿ ನಾನು ಟೈಮ್ ನಾನು ಟೈಪ್ ನಿನಗೆ ಏನು ಹೇಳಿ ನೋಡಿದ ಈಗ ನಾನು ಟೈಪ್ ನಿನಗೆ ಏನು ಹೇಳಿ ಈಗ ಅವ್ನು ನೋಡಿನ ಆಯ್ತು ಹೇಳಿ ನಾವು ಕಿತ್ತಿ ಫುಲ್ ಖುಷಿಯಾಗಿಲ್ರಿ ಒಳಗಿಂದ ಒಳಗೆ ಹೊಸ ಫೋನ್ ಬತ್ತಿ ಹೋದೆ ಮತ್ತೆ ಇರ್ಲಿ ಅದೇ ಸಿಕ್ಕೈತಿ ಇರ್ಲಿ ಗಾಯ್ಸ್ ಲಪಡಾ ಗಾಯ್ಸ್ ಸಿಕ್ತು ಫೋನ್ ಮಾವನಿ ಕೊಡ್ಬಾರ್ದಾಗಿತ್ತು ಆಯ್ ಕಳ್ತೇವೆ ಇನ್ನೊಂದು ಸ್ವಲ್ಪ ಆಗಿರ ಒಳಗೊಳಗೆ ನಗ್ತೇವೆ ಕರೆ ಸೊ ಗೈಸ್ ಲೆಟ್ಸ್ ಗೋ ಬಾಯ್ ಬಾಯ್ ಮಂತ್ರಲ್ಲ ಅನ್ಕೋತ ಇವಾಗ ಇಲ್ಲೇ ವಾಸಂತ ಪಾರ್ಕಿಂಗ್ ಜಾಗದ ಐತಿಲ್ಲ ಗಾಡಿಗ ಇವಾಗ ನಮ್ಮ ನಡಿ ಮತ್ತು ಊರಿನ ಕಡೆ ಗಾಯ್ಸ್ ಕೀರ್ತಿನ ಮಾತ್ರ ಮಾನ್ಗಂಡ ಅಂಜಿಸಿದ್ರಿ ಅಳ್ತೇಳಕಿ ನಮ್ಮ ಮಾಮ ಕೊಡಬಾರ್ದಾಗಿತ್ತು ನಾವು ವಿಡಿಯೋನು ಮಾಡಿಲ್ರಿ ಕೊಡೋದು ಪಟ್ನ ಕೊಟ್ಬಿಟ್ಟ ನಮ್ಮ ಮಾಮ ಕಡೆ ಎಲ್ಲ ಅನ್ನಕತ್ತರು ಈಗ ಫಸ್ಟ್ ಕ್ಲಾಸ್ ರೆಡಿ ಆಗೀನಿ ಇಷ್ಟು ಕೆಟ್ಟ ಕಾವು ಐತಿ ಇಲ್ಲಿ ಮಂತ್ರಾಲಯದಾಗ ಭಾಳ ಅಂದ್ರೆ ಭಾಳ ಕೆಟ್ಟ ಕಾವು ಐತಿ ಮಳೆ ಇಲ್ಲ ಏನೂ ಇಲ್ಲ ಹೋಗೋಣಂತ ಬರೀ ಸಂತ ವಾಟರ್ ಬಾಟಲ್ ತೊಗೊಂಡು ವಾಟರ್ ಬಾಟಲ್ ತೊಗೊಂಡ್ರಿ ಫೋನ್ಪೇನ ಆಗತೈತ್ರಿ ನೆಟ್ವರ್ಕ್ ಎಲ್ಲೂ ಎಪ್ಪ ಕಾವ ಮಾನಗಂಡು ಕಾವ ಐತ್ರಿ ಫೋನ್ಪೇನ ಆಗೈತಿ ಆ ಕಡೆಯಿಂದ ಈ ಕಡೆ ಹೊಡಿಡತ್ತನ್ರಿ ನೆಟ್ವರ್ಕ್ ವಾಟರ್ ಬಾಟಲ್ ಹಾರು ಕೊಡ್ದವ್ರಿ ಗೈಸ್ ಇಷ್ಟು ಕೆಟ್ಟ ಕಾವ ಐತ್ರಿ ಇಲ್ಲಿ ಹೇಳ್ತೀನಿ ಆಂಧ್ರ ಪ್ರದೇಶದಾಗ ಮಂತ್ರಾಲಯದಾಗ ಹಾಂ ಗೈಸ್ ಇವಾಗ ಮತ್ತು ಶರ್ಟ್ ಪ್ಯಾಂಟ್ ಎಲ್ಲ ತೆಗೆದು ಹೋಗಿದ್ರಿ ಬನಿಯಾನ ಶಾರ್ಟ್ಸ್ ಮೇಲೆ ಅದನ್ರಿ ಯಾಕಪ್ಪ ಅಂತಂದ್ರೆ ಭಾಳ ಕೆಟ್ಟ ಕಾವಾಗದೈತಿ ನೀವು ನೋಡೋಣ ಈಗ ಎಲ್ಲಿ ಹೋಗೋದು ಅನ್ನೋದು ಗೊತ್ತಿಲ್ಲ ಯಾವುದೋ ಹನುಮಪ್ಪನ ಗುಡಿ ಐತೆ ಅಲ್ಲಿ ಹೋದೈತಿ ಪಂಚಮುಖಿ ಹನುಮಪ್ಪನ ಗುಡಿ ಹೋದೈತೆ ಅಲ್ಲಿ ಹೋಗೋಣಂತ ಲೆಟ್ಸ್ ಗೋ ಹನುಮಪ್ಪ ಸೊ ಗಾಯ್ಸ್ ಇವಾಗ ನಾವು ಪಂಚಮುಖಿ ಹನುಮಂತ ದೇವರಿಗೆ ಗುಡಿಗೆ ಬಂದವ್ರಿ ದಿನವತ್ತು ಇಷ್ಟ ವೈಟ್ ಆ್ಯಂಡ್ ವೈಟ್ ಹೊಸದ ಐ ಲವ್ ದಿಸ್ ಕಾರ್ ಇವಾಗ ಹೊಂಟವ್ರಿ ಕೀರ್ತಿಕ ಮೊಬೈಲ್ ಕಳೆದೈತೆ ನಂದು ಹೆಂಗೆ ಅನ್ಸುತ್ತೆ ಅಂಜಿತಿ ಅಲ್ಲ ತಲೆ ಸುಚ್ಚಾಗಿರ್ತೈತಿ ನಾ ಎಲ್ಲಿ ಇಟ್ಟಿರ್ತಾವು ಹೆಂಗ ಏನ ಫೋನ ಚಿಕಾನ ಏನ ನೀನು ಐದು ಪಂಚಮುಖಿ ಹನುಮಪ್ಪನ ಗುಡಿ ಹೋಗೋಣ ಬರ್ರಿ ಗೈಸ್ ನಮ್ಮ ಮೈಕ್ ತೊಗೊಂಬರ್ಬೇಕಿತ್ತು ರೀ ಇಲ್ಲಿ ಬರೋಕ್ಕಿಂತ ಮುಂಚೆ ನನಗೆ ಮೈಕ್ ಭಾಳ ಪ್ರಾಬ್ಲಮ್ ಆಗದೈತಿ ಇಲ್ಲಿ ಯಾಕಂದ್ರೆ ಸೌಂಡ್ ಸೈಡ್ ಸೌಂಡ್ ಭಾಳ ಬರೈತಿರಲ್ಲ ಅದ್ರ ಸಂಬಂಧ ಪ್ರಾಬ್ಲಮ್ ಆಗದೈತಿ ಸಿಟ್ ಯಾರ್ ಗೈಸ್ ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡ ಈಗ ಗೋಲಿ ಸೋಡಾ
ಸೊ ಗೈಸ್ ನಾವು ಇವಾಗ ಹುಣಗಂದ ಹೈವೇ ಹತ್ತಕ್ಕೆ ಬಂದ ಊಟಕ್ಕೆ ನಿಲ್ಸೇವ್ರಿ. ಟೈಮ್ 3:05 ಆಗೈತಿ ರೀ. ಲಿಟ್ರಲಿ ಎಲ್ಲರೂ ಈ ಪರಿ ಹೊಟ್ಟೆ ಹಸ್ತೈತಿ ಅಂದ್ರೆ ಅಯ್ಯೋ ಯಪ್ಪ. ಯಾಕಂದ್ರೆ ಬೆಳಿಗ್ಗೆ 8 ಗಂಟೆಗೆ ನಾಷ್ಟ ಮಾಡ್ಯಾರ. ಅದಾದ್ಮೇಲೆ ಏನೂ ತಿಂದಿಲ್ಲ. ಇಲ್ಲಿ ಹುಣ್ಕೊಂಡು ಹೈವೇಗೆ ಬಂದ ಹೋಟೆಲ್ ಪ್ರಕಾಶ್ ಐತೆ ರೀ, ಚಲೋ ಐತೆ. ಇಲ್ಲೇ ಬಂದ ಅನ್ನಕ್ಕೆ ಹಾಕೊಂಡ ಊಟ ಮಾಡಿ ಈಗ ನೆಕ್ಸ್ಟ್ ನಮ್ಮ ಮನಿದೇವ್ರ ಅದ ನಮ್ಮ ಬಾದಾಮಿ ಬನಶಂಕರಿಗೆ ಹೋಗೋದೈತಿ ಅಂಬಲ್ಲ, ಗೊತ್ತಿಲ್ಲ. ಹೋಗೋಣಂತ ಊಟ ಮಾಡಿ ಫಸ್ಟ್ ಕ್ಲಾಸ್ 2 ತಾಸು ನಿದ್ದೆ ಆಗೈತಿ ರೀ ಗಾಡಿಯಾಗ. ಈಗ ಊಟ ಮಾಡಿ ಮಾತು ಮಕ್ಕೊಳ್ಳೋದ ಈಗ. ಬರ್ರಿ ವಿನಯ್ ಮಾಮಗಳೆಲ್ಲ ಪಾರ್ಟಿ, ಅಮ್ಮಗಳ ಪಾರ್ಟಿ ಅಲ್ಲಿ ನೋಡಲಿ. ನಮ್ಮ ಬ್ರೋದ ಈಗ ಏನಿಲ್ಲ ನಿಮಗೆ ಬೆಳಿಗ್ಗೆ ಏನು ನಾವೇನೋ ಅವೊಂದು ಏನೋ ಮಾಡತಾನ ಅದಾತು. ನಿಮ್ಮನ್ನ TT ಎಲ್ಲ ಫ್ಲೈಟ್ದಾಗ ಕರ್ಕೊಂಬರ್ತೇವೆ. ಊಟದಷ್ಟೇ ಇಲ್ಲ ಈಗ ಸದ್ಯ ಇಲ್ಲ, ಇನ್ನೊಂದು 6 ವರ್ಷ ಅದಕ್ಕೆ ಫ್ಲೈಟ್. ರಿಯಾ ಸಮಾಧಾನ ತೋ ಏನು ನಾಚ್ಬೇಡ. ಹಾಂ ಓನ್ ಬಿಡ ಕರಿಯವ. ಇವಾಗ ತುಳಸಿಗೆರೆ ಹನುಮಪ್ಪಗೆ ಬಂದವ್ರಿ. ಅಲ್ಲಿ ಊಟ ಮಾಡ್ಕೊಂಡು ತುಳಸಿಗೆ ಹನುಮಪ್ಪಗೆ ಬಂದ. ಇನ್ನು ಡೈರೆಕ್ಟಾಗಿ ಮನೆಗೆ ಹೋಗಿತ್ತು. ಈಗ ಇಲ್ಲಿ ಫಸ್ಟ್ ಕ್ಲಾಸ್ ಕೈ ಕಾಲು ಮದುವೆ ತಗೊಂಡು ಫ್ರೆಶ್ ಆಗೋದು ಗೈಸ್. ಮನೆಗೆ ಬಂದು ರೀಚ್ ಆಗ್ಯಾವ್ರಿ. ಬ್ಯಾಟ್ ತಂದವ್ರಿ ಇನ್ನಿಲ್ಲ ಏನಾಗವ ನೀನು ಬ್ಯಾಟ್ ಕ್ರಿಕೆಟ್ ಆಡಿ. ಹಾಂ ವಿರಾಟ್ ಕೊಹ್ಲಿಗೆ ತೆಗಾಗ. ಓಯ್ ರಿಯಾ ಯಾರಂಗಾಗಕ್ಕೆ? ರಿಯಾ ಶ್ರೇಯಾಂಕ ಪಾಟೀಲ್ ಏನ ಸ್ಮೃತಿ ಮಂದನನು ಯಾವ ಹೆಸರು ಹೇಳು ಒಂದು ಹೇಳ ಪಟ್ಟ. ಆಕಿ ರಿಚಾಗ್ ಘೋಷ ಆಯ್ತಾಳ್ರಿ, ಯಾಕಂದ್ರೆ ಡಬ್ಬೋದಾಗ ಹೋಗವಯ್ಯ ಎಲ್ಲ ನಿಂಗೆ ಯಾವ್ದು ಇತ್ತು ಅದು.